ಮಧ್ಯರಾತ್ರಿಯ ನಂತರ ನನ್ನ ಮಾವ ನನ್ನ ಮನೆಗೆ ಬಂದರು. ಅವರ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವರು ಹೇಳಿದರು, ಸೊಸೆ, ನಾನು ಸ್ನಾನಗೃಹದಲ್ಲಿ ಬಿದ್ದೆ ಮತ್ತು ನನ್ನ ಬೆನ್ನು ತುಂಬ ನೋವಿಸುತ್ತಿದೆ. ನೀವು ನನಗೆ ಸ್ವಲ್ಪ ಮಸಾಜ್ ಮಾಡಿದರೆ ಅದು ನನಗೆ ಸ್ವಲ್ಪ ಪರಿಹಾರ ನೀಡಬಹುದು. ನಾನು ಸ್ವಲ್ಪ ಕಾಳಜಿಯಿಂದ ಉತ್ತರಿಸಿದೆ, ಅಂಕಲ್, ದಯವಿಟ್ಟು ನಿರೀಕ್ಷಿಸಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಆದ್ರೆ ನಾನು ಅವನನ್ನು ಮಲಗಿಸಲು ಪ್ರಯತ್ನಿಸುತ್ತಿದ್ದಂತೆ ಲೆಕ್ಕವಿಲ್ಲದಷ್ಟು ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಓಡಿದವು. ಮುಂದೆ ಏನಾಯಿತು ಎಂದು ಊಹಿಸಲೂ ಸಾಧ್ಯವಿಲ್ಲ, ಏಕೆಂದ್ರೆ ಅದು ನನ್ನ ಇಡೀ ಜೀವನವನ್ನು ಬದಲಾಯಿಸಿತು. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಶಿಷ್ಟ ಕಥೆಗೆ ಸ್ವಾಗತ. ನನ್ನ ಮದುವೆಯಾದ 5 ತಿಂಗಳ ನಂತರ ನನ್ನ ಪತಿ ಇದ್ದಕ್ಕಿದ್ದಂತೆ ದುರದೃಷ್ಟಕರ ಅಪಘಾತದಲ್ಲಿ ನಿಧನರಾದರು. ನನ್ನ ತಂದೆ ನನ್ನ ಮದುವೆಯನ್ನು ಏರ್ಪಡಿಸಲು ತುಂಬ ಶ್ರಮಿಸಿದ್ದರು. ಆದ್ರೆ 5 ತಿಂಗಳೊಳಗೆ ನಾನು ಮತ್ತೆ ನನ್ನ ತಂದೆಯ ಮನೆಬಾಗಿಲಲ್ಲಿ ನಿಂತಿದ್ದೆ. ನನ್ನ ಮಲತಾಯಿ ನನ್ನ ಹೆತ್ತವರ ಮನೆಯಲ್ಲಿ ವಾಸಿಸುತ್ತಿರಲಿಲ್ಲ. ಆದ್ದರಿಂದ ನಾನು ತುಂಬ ಹೆದರುತ್ತಿದ್ದೆ. ನನ್ನ ಮಲತಾಯಿ ಏನಾದರೂ ಹೇಳಿದಲಿ ಏನು? ಇದು ನನ್ನ ಭಯವನ್ನು ಹೆಚ್ಚಿಸಿತು. ಒಂದು ದಿನ ನನ್ನ ಮಾವ ಇದ್ದಕ್ಕಿದ್ದಂತೆ ನನ್ನ ಹೆತ್ತವರ ಮನೆಗೆ ಬಂದರು. ನನ್ನ ಮಾವ ನನ್ನ ತಂದೆಗೆ ತಮ್ಮ ಸೊಸೆಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿರುವುದಾಗಿ ಹೇಳಿದರು. ನನ್ನ ಮಲತಾಯಿ ತಕ್ಷಣ ಒಪ್ಪಿಕೊಂಡರು. ಆದರೆ ನನ್ನ ತಂದೆ ತಕ್ಷಣ ಉತ್ತರಿಸಿದರು, ನಿಮಗೆ ಮಗನಿಲ್ಲದಿದ್ದರೆ ನೀವು ನನ್ನ ಮಗಳನ್ನು ಏಕೆ ಕರೆದುಕೊಂಡು ಹೋಗುತ್ತಿದ್ದೀರಿ? ಆಗ ನನ್ನ ಮಲತಾಯಿ ಮಧ್ಯಪ್ರವೇಶಿಸಿದರು. ಅವರು ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದರೆ ಅವರು ಅವಳನ್ನು ಕರೆದುಕೊಂಡು ಹೋಗಲಿ ಎಂದು ಅವರು ಹೇಳಿದರು. ಅವಳು ಆ ಮನೆಯ ಸೊಸೆ, ಏನೇ ಇರಲಿ ಅವಳು ಹಿಂತಿರುಗಬೇಕು. ಅವರ ವಾದದ ನಂತರ ನನ್ನ ತಂದೆ ಯೋಚಿಸದೆ, ನನ್ನ ಮಗಳು ಅಲ್ಲಿ ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರುತ್ತೇನೆ, ನೀವು ಅವಳನ್ನು ಕರೆದುಕೊಂಡು ಹೋಗು ಎಂದು ಉತ್ತರಿಸಿದರು. ನಂತರ ನನ್ನ ಮಾವ, ಬಾ ಸೊಸೆ, ನಿಮ್ಮ ಬಟ್ಟೆಗಳನ್ನು ತೆಗೆದುಕೊಳ್ಳಿ ಎಂದು ಹೇಳಿದರು. ನನ್ನ ಮಲತಾಯಿಯ ಎಲ್ಲಾ ಕಿರುಕುಳಗಳನ್ನು ಸಹಿಸಿಕೊಂಡು ನಾನು ನನ್ನ ಅತ್ತೆಯ ಮನೆಗೆ ಹೋಗಲು ನಿರ್ಧರಿಸಿದೆ. ನಾನು ಅಲ್ಲಿಗೆ ಹೋದಾಗ ನಾನು ನನ್ನ ಕೋಣೆಯಲ್ಲಿ ಬಟ್ಟೆ ಬದಲಾಯಿಸುತ್ತಿದ್ದೆ. ಆಗ ನನ್ನ ಮಾವ ಬಂದು, ಸೊಸೆ, 1 ಕಪ್ ಚಹಾ ಮಾಡಿ ಎಂದು ಹೇಳಿದರು. ನಾನು ತಕ್ಷಣ ಅಡುಗೆ ಮನೆಗೆ ಹೋಗಿ ಅದನ್ನು ತಂದೆ. ಚಹಾ ಕುಡಿಯುತ್ತಿರುವಾಗ ನನ್ನ ಮಾವ, ನಿಮಗೆ ಗೊತ್ತಾ, ನಾನು ಈ ಮನೆಯಲ್ಲಿ ಒಂಟಿಯಾಗಿದ್ದೇನೆ, ನನ್ನ ಮಗ ಸತ್ತಿದ್ದಾನೆ ಮತ್ತು ನಿಮ್ಮ ಅತ್ತೆಯೂ ಸತ್ತಿದ್ದಾಳೆ ಎಂದು ಹೇಳಿದರು. ಅದಕ್ಕೆ ನಾನು ನಿಮ್ಮನ್ನು ಇಲ್ಲಿಗೆ ಕರೆತಂದಿದ್ದೇನೆ, ಆದ್ದರಿಂದ ನನಗೆ ಒಂಟಿತನ ಅನಿಸುವುದಿಲ್ಲ. ನಾನು ಉತ್ತರಿಸಿದೆ, ಚಿಕ್ಕಪ್ಪ, ಚಿಂತಿಸಬೇಡಿ, ನಾನು ನಿಮ್ಮ ಮಗಳಂತೆಯೇ ಬದುಕುತ್ತೇನೆ, ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ. ನನ್ನ ಮಾವ ಉತ್ತರಿಸಿದರು, ನೀವು ನನ್ನೊಂದಿಗೆ ಇರುತ್ತೀರಿ ಎಂದು ನನಗೆ ತಿಳಿದಿದೆ, ಏಕೆಂದರೆ ನಿಮ್ಮ ಮಲತಾಯಿ ನಿಮ್ಮನ್ನು ಈ ಮನೆಯಲ್ಲಿ ಎಂದಿಗೂ ಶಾಂತಿಯುತವಾಗಿ ಇರಲು ಬಿಡುವುದಿಲ್ಲ. ಕೆಲವು ದಿನಗಳು ಹೀಗೆ ಕಳೆದವು. 6 ತಿಂಗಳ ನಂತರ ಒಂದು ರಾತ್ರಿ ನಾನು ನನ್ನ ಕೋಣೆಯಲ್ಲಿ ಮಲಗಿದ್ದಾಗ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು. ಅದು ನನ್ನ ಮಾವ ಇರಬೇಕು ಎಂದು ನಾನು ಭಾವಿಸಿದೆ, ಏಕೆಂದರೆ ಈ ಮನೆಯಲ್ಲಿ ನನ್ನನ್ನು ಹೊರತುಪಡಿಸಿ ಬೇರೆ ಯಾರೂ ವಾಸಿಸುವುದಿಲ್ಲ ಮತ್ತು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಯಾರು ಬರುತ್ತಾರೆ? ಅವನಿಗೆ ಏನಾದರೂ ಬೇಕಾಗಬಹುದು ಎಂದು ನಾನು ಭಾವಿಸಿದೆ. ಆದ್ದರಿಂದ ನಾನು ಬಾಗಿಲು ತೆರೆದೆ. ಬಾಗಿಲು ತೆರೆದ ತಕ್ಷಣ ನನ್ನ ಮಾವ ನನ್ನನ್ನು ಹಿಡಿದು, ಸೊಸೆ, ನಾನು ಸ್ನಾನಗೃಹದಲ್ಲಿ ಬಿದ್ದೆ, ನನಗೆ ತುಂಬಾ ನೋವಿದೆ, ನೀವು ನನಗೆ ಸ್ವಲ್ಪ ಮಸಾಜ್ ಮಾಡಿದರೆ ನನಗೆ ಉತ್ತಮವಾಗುತ್ತದೆ ಎಂದು ಹೇಳಿದರು. ನಾನು ಅವನನ್ನು ಎಚ್ಚರಿಕೆಯಿಂದ ನನ್ನ ಹಾಸಿಗೆಯ ಮೇಲೆ ಮಲಗಿಸಿ ಎಣ್ಣೆ ತರಲು ಅವನ ಕೋಣೆಗೆ ಹೋದೆ. ನಾನು ಅವನಿಗೆ ಮಸಾಜ್ ಮಾಡಲು ಪ್ರಾರಂಭಿಸಿದೆ. ನನ್ನ ಮದುವೆಯಾದ ಮೇಲೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡ ನನ್ನ ಗಂಡನ ಬಗ್ಗೆ ಯೋಚಿಸಿದೆ. ಇದೆಲ್ಲವನ್ನು ಯೋಚಿಸುತ್ತಾ ನಾನು ನನ್ನ ಮಾವನಿಗೆ ಮಸಾಜ್ ಮಾಡುತ್ತಿದ್ದೆ. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಭಾವನೆಯಿತ್ತು. ಅದು ನನಗೆ ಸ್ವಲ್ಪ ಆತಂಕವನ್ನುಂಟು ಮಾಡಿತು. ನಾನು ಅವರನ್ನು ಕೇಳಿದೆ, ಚಿಕ್ಕಪ್ಪ, ನೀವು ಎಲ್ಲಿ ಹೆಚ್ಚು ನೋವನ್ನು ಅನುಭವಿಸುತ್ತೀರಿ, ಅಥವಾ ನಾನು ವೈದ್ಯರನ್ನು ಕರೆಯದೇಕೆ? ನನ್ನ ಮಾವ, ಇಲ್ಲ ಚಿಕ್ಕಪ್ಪ, ನನಗೆ ಮಸಾಜ್ ಮಾಡಿ, ಅದು ನನಗೆ ಸ್ವಲ್ಪ ಪರಿಹಾರ ನೀಡುತ್ತದೆ ಎಂದರು. ನನಗೆ ಹೆಚ್ಚು ಅಶಾಂತಿ ಅನಿಸಲು ಪ್ರಾರಂಭಿಸಿತು. ನಾನು ಅವರಿಗೆ ಹೇಳಿದೆ, ಚಿಕ್ಕಪ್ಪ, ನೀವು ನಿಮ್ಮ ಕೋಣೆಗೆ ಹೋಗಲು ಸಾಧ್ಯವಾಗದಿದ್ದರೆ ನೀವು ಇಲ್ಲಿ ನನ್ನ ಕೋಣೆಯಲ್ಲಿ ಮಲಗಿಕೊಳ್ಳಬಹುದು, ನಾನು ಹೋಗಿ ನಿಮ್ಮ ಕೋಣೆಯಲ್ಲಿ ಮಲಗುತ್ತೇನೆ. ನನ್ನ ಮಾವ, ಇಲ್ಲ ಚಿಕ್ಕಪ್ಪ, ನನ್ನನ್ನು ಒಂಟಿಯಾಗಿ ಬಿಡಬೇಡಿ, ರಾತ್ರಿ ನಾನು ಬಾತ್ರೂಂಗೆ ಹೋಗಬೇಕಾದರೆ ನಾನು ಒಂಟಿಯಾಗಿ ಹೇಗೆ ಹೋಗಲು? ಬದಲಾಗಿ ನೀವು ಇಲ್ಲಿ ಮಲಗಿಕೊಳ್ಳಿ ಎಂದರು. ನಾನು ವಿಧೇಯನಾಗಿ ಮಲಗಿದೆ. ಸ್ವಲ್ಪ ಸಮಯದ ನಂತರ ನನ್ನ ಮಾವ ಎದ್ದು ನನ್ನ ಬಳಿಗೆ ಬಂದು, ಸೊಸೆ, ನಾನು ನಿಮ್ಮೊಂದಿಗೆ ಒಂದು ವಿಷಯದ ಬಗ್ಗೆ ಮಾತನಾಡಬಯಸುತ್ತೇನೆ, ನೀವು ನನ್ನೊಂದಿಗೆ ಒಪ್ಪಿದರೆ ಮಾತ್ರ ನಾನು ಮಾತನಾಡುತ್ತೇನೆ. ಅವರ ಮಾತುಗಳು ನನಗೆ ಆತಂಕವನ್ನುಂಟು ಮಾಡಿದವು. ನನಗೆ ಚಿಂತೆಯಾಯಿತು. ನಾನು ಕೇಳಿದೆ, ಮಾವ,
ನೀವು ಏನು ಮಾತನಾಡ ಬಯಸುತ್ತೀರಿ? ನನ್ನ ಮಾವ ಸ್ವಲ್ಪ ಮುಗುಳ್ನಗ್ಗರು. ನಾನು ಇಂದು ರಾತ್ರಿ ನಿಮ್ಮೊಂದಿಗೆ ಕಳೆಯಲು ಯೋಜನೆ ಮಾಡುತ್ತಿದ್ದೇನೆ. ಏಕೆಂದರೆ ನನಗೆ ಇನ್ನು ಮುಂದೆ ಒಂಟಿಯಾಗಿರುವುದು ಇಷ್ಟವಿಲ್ಲ. ಆದರೆ ಅವರ ಮಾತುಗಳು ನನ್ನನ್ನು ತೊಂದರೆಗೀಡಿಸಿದವು. ಮಾವ, ನೀವು ಏನು ಮಾತನಾಡುತ್ತಿದ್ದೀರಿ? ನೀವು ನನ್ನ ಮಾವ, ಮತ್ತು ನಾನು ನನ್ನ ಮಾವನನ್ನು ಈ ರೀತಿ ನಡೆಸಿಕೊಳ್ಳಲು ಸಾಧ್ಯವಿಲ್ಲ. ನನ್ನ ಮಾವ ಹೇಳಿದರು, ಸುನಾಬಾಯಿ, ನಾನು ಮೊದಲು ನಿಮ್ಮ ಮಾವ ಎಂದು ನಾನು ನಂಬುತ್ತೇನೆ. ಆದರೆ ಈಗ ನಿಮ್ಮ ಗಂಡ ಸತ್ತಿದ್ದಾರೆ, ಮತ್ತು ಯಾರೂ ನಿಮ್ಮನ್ನು ತಡೆಯಲು ಬರುವುದಿಲ್ಲ. ನಾನು ಒಂಟಿಯಾಗಿದ್ದೇನೆ, ಮತ್ತು ನೀವು ಕೂಡ ಒಂಟಿಯಾಗಿದ್ದೀರಿ. ನಾವು ಒಬ್ಬರನ್ನೊಬ್ಬರು ಬೆಂಬಲಿಸಬಹುದು. ಅವರ ಮಾತುಗಳು ನಿಜವಾಗಲೂ ನನ್ನನ್ನು ಗೊಂದಲಗೊಳಿಸಿದವು. ನನಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ರಾತ್ರಿ ಹೇಗೂ ಕಳೆದು ಹೋಯಿತು, ಮತ್ತು ಮರುದಿನ ಬೆಳಗ್ಗೆ ನಾನು ಯೋಚಿಸಲು ಕುಳಿತೆ. ನನ್ನ ಮಾವನ ಮಾತುಗಳು ಸ್ವಲ್ಪ ವಿಭಿನ್ನವಾಗಿದ್ದವು. ಅವರು ಹೇಳಿದ್ದನ್ನು ಅರ್ಥೈಸಿಕೊಳ್ಳಲು ನನಗೆ ಅಸಾಧ್ಯವಾಗಿತ್ತು. ಏನು ಮಾಡಬೇಕು ಎಂದು ನನಗೆ ತಿಳಿಯಲಿಲ್ಲ. ನಂತರ ಮರುದಿನ ನನ್ನ ಮಾವ ಹೇಳಿದರು, ಸೊಸೆ, ನಾನು ನಿಮ್ಮಿಂದ ಯಾವುದೇ ತಪ್ಪು ಕೇಳುತ್ತಿಲ್ಲ. ನಾನು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲು ಪ್ರಯತ್ನಿಸುತ್ತಿದ್ದೇನೆ. ನಾನು ಒಂಟಿಯಾಗಿ ಬದುಕಲು ಸಾಧ್ಯವಿಲ್ಲ, ಮತ್ತು ನೀವು ಕೂಡ ಒಂಟಿಯಾಗಿ ಬದುಕಲು ಸಾಧ್ಯವಿಲ್ಲ. ನಾನು ಗೊಂದಲಗೊಂಡಿದ್ದೆ, ಮತ್ತು ಏನೂ ಹೇಳಲಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ನನ್ನ ಮಾವ ಹೊರಟು ಹೋದರು. ಹೀಗೆ ನನ್ನ ಒಂಟಿತನ ಮತ್ತು ನನ್ನ ಮಾವನೊಂದಿಗಿನ ನನ್ನ ವಿಚಿತ್ರ ಸಂಬಂಧ ಮುಂದುವರೆದಿತು. ನನ್ನ ಗಂಡನ ಮರಣದ ನಂತರ ನಾನು ಈ ಜಗತ್ತಿನಲ್ಲಿ ಒಂಟಿಯಾಗಿದ್ದೇನೆ ಎಂದು ನನಗೆ ಅನಿಸಿತು. ಆದರೆ ನನ್ನ ಮಾವ ಅವರು ಹೇಳುತ್ತಿದ್ದ ಭಾವನೆಗಳನ್ನು ನನ್ನ ಜೀವನದಲ್ಲಿ ಪೂರೈಸಿದರು. ಒಂಟಿಯಾಗಿರುವುದು ತುಂಬಾ ಕಷ್ಟ, ಆದರೆ ನೀವು ನನ್ನೊಂದಿಗೆ ಇದ್ದರೆ ನಾನು ಒಂಟಿತನ ಅನಿಸುವುದಿಲ್ಲ. ನನ್ನ ಸಂಬಂಧದಲ್ಲಿ ಈ ಬದಲಾವಣೆಯನ್ನು ಜಗತ್ತಿಗೆ ಪ್ರಸ್ತುತಪಡಿಸುವುದು ತುಂಬಾ ಕಷ್ಟ, ಆದರೆ ಕೆಲವು ವಿಷಯಗಳು ಎಂದಿಗೂ ಮಾಯಗೊಳ್ಳವು. ಹೀಗೆ ಈ ಕತ್ತಲೆಯಿಂದ ಹೊರಬಂದು ನನ್ನ ಜೀವನದಲ್ಲಿ ಹೊಸ ಬೆಳಕು ಪ್ರವೇಶಿಸಿತು. ನನ್ನ ಮಾವ ನನ್ನ ದುಃಖವನ್ನು ಕ್ಷಣ ಮಾತ್ರದಲ್ಲಿ ಹೋಗಲಾಡಿಸಿದರು. ಅವರು ನನಗೆ ಅರ್ಥೈಸಿಕೊಳ್ಳಲು ಮತ್ತು ಹೊಸ ಜೀವನವನ್ನು ನಡೆಸಲು ಅವಕಾಶ ನೀಡಿದರು. ಸ್ನೇಹಿತರೆ, ನಿಮಗೆ ಕಥೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಹೊಸ ಕಥೆಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ತುಂಬಾ ಧನ್ಯವಾದಗಳು.